ಮಂಜಿನಿಂದ ಸಂಪೂರ್ಣ ಮುಚ್ಚಿದ್ದ ಆ ರಿಸಾರ್ಟ್ನಲ್ಲಿ ಬೆಳಗಿನ ಮೊದಲ ಕಿರಣ ಮೂಡುವ ಮುನ್ನವೇ ಒಂದು ವಿಚಿತ್ರ ಘಟನೆ ಎಲ್ಲರನ್ನೂ ಬೆಚ್ಚಿಬೀಳಿಸಿತು. ಹೊಸದಾಗಿ ಮದುವೆಯಾದ ವಧು ಇದ್ದ ಕೊಠಡಿಯ ಬಾಗಿಲು ಒಳಗಿನಿಂದಲೇ ಅರ್ಧ ತೆರೆದಿತ್ತು. ಅವಳ ಮೊಬೈಲ್, ಬ್ಯಾಗ್ ಮತ್ತು ಮದುವೆಯ ಉಂಗುರ ಕೊಠಡಿಯಲ್ಲೇ ಇತ್ತು. ಆದರೆ ಅವಳು ಮಾತ್ರ ಎಲ್ಲಿಯೂ ಇರಲಿಲ್ಲ. 3 ದಿನಗಳ ನಂತರ ಹೊರಬಂದ ಸತ್ಯ ಅದು ಕಾಣೆಯಾದ ಕಥೆಯಲ್ಲ, ಬದುಕಿನ ಅರ್ಥವೇ ಬದಲಿಸುವ ಮಾನವೀಯತೆಯ ಕತೆ ಎಂದು ಎಲ್ಲರಿಗೂ ತಿಳಿಸಿತು. ಕೊಡಗಿನ ಬೆಟ್ಟಗಳ ನಡುವೆ ನೆಲೆಸಿದ್ದ ಒಂದು ಸುಂದರ ಪ್ರಕೃತಿ ರಿಸಾರ್ಟ್ಗೆ ಹೊಸದಾಗಿ ಮದುವೆಯಾದ ಜೋಡಿ ಶರತ್ ಮತ್ತು ಈಶಾನಿ ಹನಿಮೂನ್ಗಾಗಿ ಬಂದಿದ್ದರು. ಶರತ್ ವಾಸ್ತುಶಿಲ್ಪಿಯಾಗಿದ್ದರೆ ಈಶಾನಿ ಮಕ್ಕಳ ಮನೋವೈದ್ಯೆಯಾಗಿದ್ದಳು. ಇಬ್ಬರೂ ಪರಸ್ಪರ ಗೌರವದಿಂದ ಬದುಕನ್ನು ಆರಂಭಿಸಿದ್ದರು. ರಿಸಾರ್ಟ್ಗೆ ಬಂದ ಮೊದಲ ದಿನ ಮಳೆ, ಮಂಜು ಮತ್ತು ಕಾಫಿ ತೋಟಗಳ ನಡುವೆ ಕಳೆಯಿತು. 2ನೇ ದಿನ ಪ್ರಕೃತಿ ವೀಕ್ಷಣೆ, ಛಾಯಾಚಿತ್ರಗಳು ಮತ್ತು ಭವಿಷ್ಯದ ಕನಸುಗಳಿಂದ ತುಂಬಿತ್ತು. ಎಲ್ಲವೂ ಸುಂದರವಾಗಿಯೇ ಕಾಣುತ್ತಿತ್ತು. ಆದರೆ 3ನೇ ದಿನದ ಬೆಳಗ್ಗೆ ಅವರ ಜೀವನವೇ ಬದಲಾಗಿತು. ಶರತ್ ಎದ್ದಾಗ ಈಶಾನಿ ಹಾಸಿಗೆಯಲ್ಲಿ ಇರಲಿಲ್ಲ. ಅವಳು ಬಾಲ್ಕನಿಯಲ್ಲಿ ಇರಬಹುದು ಎಂದುಕೊಂಡ. ಅಲ್ಲಿಯೂ ಇರಲಿಲ್ಲ. ತೋಟದಲ್ಲಿ ಹುಡುಕಿದ. ರೆಸ್ಟೋರೆಂಟ್ನಲ್ಲಿ ವಿಚಾರಿಸಿದ. ಯಾರೂ ಅವಳನ್ನು ನೋಡಿರಲಿಲ್ಲ. ಕೊಠಡಿಗೆ ಮರಳಿದಾಗ ಅವಳ ಮೊಬೈಲ್, ಪರ್ಸ್ ಮತ್ತು ಉಂಗುರ ಮೇಜಿನ ಮೇಲೆ ಇರುವುದು ಕಂಡುಬಂತು. ಯಾರಾದರೂ ಸ್ವಯಂ ಹೋಗುವವರು ತಮ್ಮ ಅಗತ್ಯ ವಸ್ತುಗಳನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದು ಅವನಿಗೆ ಅರ್ಥವಾಯಿತು. ರಿಸಾರ್ಟ್ ಸಿಬ್ಬಂದಿ ತಕ್ಷಣ ಹುಡುಕಾಟ ಆರಂಭಿಸಿದರು. ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಬೆಳಗಿನ 5 ಗಂಟೆಗೆ ಈಶಾನಿ ಒಬ್ಬಳೇ ರಿಸಾರ್ಟ್ನ ಹಿಂಭಾಗದ ಕಾಡಿನ ದಾರಿಯಲ್ಲಿ ನಡೆದು ಹೋಗುತ್ತಿರುವುದು ಮಾತ್ರ ಕಾಣಿಸಿತು. ನಂತರ ಯಾವುದೇ ಕ್ಯಾಮೆರಾದಲ್ಲೂ ಅವಳು ಕಾಣಿಸಲಿಲ್ಲ. ಪೊಲೀಸರು ಬಂದರು. ಹುಡುಕಾಟ ಶುರುವಾಯಿತು. ಕಾಡು, ಹೊಳೆ, ಗುಡ್ಡ, ಕಣಿವೆ ಎಲ್ಲೆಡೆ ಪರಿಶೀಲಿಸಲಾಯಿತು. ಯಾವುದೇ ಸುಳಿವು ಸಿಗಲಿಲ್ಲ. ಮಾಧ್ಯಮಗಳು ಈ ಸುದ್ದಿಯನ್ನು ಪ್ರಸಾರ ಮಾಡತೊಡಗಿದವು. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಊಹಾಪೋಹಗಳು ಹರಿದಾಡಿದವು. ಕೆಲವರು ಅಪಹರಣ ಎಂದರು. ಕೆಲವರು ಅವಳು ಓಡಿ ಹೋಗಿದ್ದಾಳೆ ಎಂದು ಹೇಳಿದರು. ಆದರೆ ಶರತ್ ಮಾತ್ರ ಒಂದು ವಿಷಯವನ್ನು ನಂಬಲಿಲ್ಲ. ಈಶಾನಿ ಯಾವುದೇ ಕಾರಣವಿಲ್ಲದೆ ತನ್ನನ್ನು ಬಿಟ್ಟು ಹೋಗುವವಳಲ್ಲ ಎಂಬ ವಿಶ್ವಾಸ ಅವನಲ್ಲಿತ್ತು. 2ನೇ ದಿನ ಹುಡುಕಾಟ ನಡೆಯುತ್ತಿದ್ದಾಗ ಕಾಡಿನ ಅಂಚಿನಲ್ಲಿ ಒಂದು ಪುಟ್ಟ ಹುಡುಗನ ಚಪ್ಪಲಿ ಸಿಕ್ಕಿತು. ಅದು ಈಶಾನಿಯದ್ದಲ್ಲ. ಆದರೆ ಪೊಲೀಸರು ಆ ಪ್ರದೇಶವನ್ನು ಮತ್ತಷ್ಟು ಆಳವಾಗಿ ಪರಿಶೀಲಿಸಿದರು. ಅಲ್ಲಿ ಬೆಟ್ಟದ ಕೆಳಭಾಗಕ್ಕೆ ಹೋಗುವ ಒಂದು ಹಳೆಯ ಕಾಲುದಾರಿ ಕಂಡುಬಂತು. ಆ ದಾರಿ ಪ್ರವಾಸಿಗರು ಬಳಸುವ ದಾರಿಯೇ ಅಲ್ಲ, ಸ್ಥಳೀಯರಿಗೆ ಮಾತ್ರ ಗೊತ್ತಿದ್ದ ದಾರಿ. ಅದೇ ಸಮಯದಲ್ಲಿ ಹತ್ತಿರದ ಹಳ್ಳಿಯ ವೃದ್ಧನೊಬ್ಬ ಪೊಲೀಸರಿಗೆ ಮಾಹಿತಿ ನೀಡಿದ. 2 ದಿನಗಳ ಹಿಂದೆ ಒಬ್ಬ ಯುವತಿ ಆತುರದಿಂದ ಹಳ್ಳಿಗೆ ಬಂದು ಸಹಾಯ ಕೇಳಿದ್ದಳು. ನಂತರ ಎಲ್ಲರನ್ನೂ ಕರೆದುಕೊಂಡು ಬೆಟ್ಟದ ಮತ್ತೊಂದು ಬದಿಗೆ ಓಡಿದ್ದಳು. ಆ ಮಾಹಿತಿ ಕೇಳುತ್ತಿದ್ದಂತೆಯೇ ಪೊಲೀಸರು ಅಲ್ಲಿಗೆ ತೆರಳಿದರು. ಅಲ್ಲಿ ಕಂಡ ದೃಶ್ಯ ಎಲ್ಲರನ್ನೂ ಬೆರಗುಗೊಳಿಸಿತು. ಭಾರೀ ಮಳೆಯಿಂದಾಗಿ ಒಂದು ಹಳೆಯ ಸೇತುವೆ ಕುಸಿದಿತ್ತು. ಅದರ ಪಕ್ಕದಲ್ಲಿದ್ದ 2 ಮನೆಗಳು ಮಣ್ಣಿನಡಿ ಸಿಲುಕಿದ್ದವು. ಹೊರಜಗತ್ತಿನ ಸಂಪರ್ಕ ಸಂಪೂರ್ಣ ಕಡಿತವಾಗಿತ್ತು. ವಿದ್ಯುತ್ ಇರಲಿಲ್ಲ, ಮೊಬೈಲ್ ನೆಟ್ವರ್ಕ್ ಇರಲಿಲ್ಲ. ಸ್ಥಳೀಯರು ಕೈಯಿಂದಲೇ ಮಣ್ಣು ತೆಗೆದು ಜನರನ್ನು ರಕ್ಷಿಸುತ್ತಿದ್ದರು. ಅವರ ಮಧ್ಯೆ ಈಶಾನಿಯೂ ಇದ್ದಳು. 3 ದಿನಗಳಿಂದ ಅವಳು ನಿರಂತರವಾಗಿ ಗಾಯಗೊಂಡ ಮಕ್ಕಳನ್ನು ನೋಡಿಕೊಳ್ಳುತ್ತಾ, ವೃದ್ಧರಿಗೆ ನೆರವಾಗುತ್ತಾ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಳು. ಆದರೆ ಅವಳು ರಿಸಾರ್ಟ್ಗೆ ಹಿಂತಿರುಗಿ ಒಂದು ಮಾಹಿತಿ ನೀಡಬಹುದಿತ್ತಲ್ಲ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಮೂಡಿತು. ಉತ್ತರ ಇನ್ನೂ ಬಾಕಿಯಿತ್ತು. ಹಳ್ಳಿಯ ಶಿಕ್ಷಕಿಯೊಬ್ಬರು ನಿಜವನ್ನು ವಿವರಿಸಿದರು. ಮೊದಲ ದಿನ ಬೆಳಿಗ್ಗೆ ನಡೆದುಕೊಂಡು ಹೋಗುತ್ತಿದ್ದ ಈಶಾನಿಗೆ ಕಣಿವೆಯ ದಿಕ್ಕಿನಿಂದ ಮಕ್ಕಳ ಅಳುವ ಶಬ್ದ ಕೇಳಿಸಿತು. ಅಲ್ಲಿಗೆ ಓಡಿ ಹೋದಾಗ ಭೂಕುಸಿತದಿಂದ ಅನೇಕರು ಸಿಲುಕಿರುವುದು ಗೊತ್ತಾಯಿತು. ಅದೇ ಸಮಯದಲ್ಲಿ ಒಂದು ಮಗು ಉಸಿರಾಟದ ತೊಂದರೆಯಿಂದ ಬಳಲುತ್ತಿತ್ತು. ಸಮಯ ವ್ಯರ್ಥ ಮಾಡಿದರೆ ಜೀವ ಉಳಿಯುವುದಿಲ್ಲ ಎಂದು ಅರಿತ ಈಶಾನಿ ತಕ್ಷಣ ಹಳ್ಳಿಯವರನ್ನು ಒಟ್ಟುಗೂಡಿಸಿದಳು. ಅವಳ ಮೊಬೈಲ್ಗೆ ನೆಟ್ವರ್ಕ್ ಇರಲಿಲ್ಲ. ಹಿಂತಿರುಗಿ ಸಹಾಯ ತರಲು ಕನಿಷ್ಠ 2 ಗಂಟೆ ಬೇಕಾಗುತ್ತಿತ್ತು. ಆ 2 ಗಂಟೆ ಯಾರಾದರೂ ಜೀವ ಕಳೆದುಕೊಳ್ಳುವಷ್ಟು ಅಮೂಲ್ಯವಾಗಿತ್ತು. ಆದ್ದರಿಂದ ಅವಳು ಅಲ್ಲೇ ಉಳಿದು ರಕ್ಷಣಾ ಕಾರ್ಯ ಆರಂಭಿಸಿದ್ದಳು. ಮಕ್ಕಳ ಮನೋವೈದ್ಯೆಯಾಗಿದ್ದ ಕಾರಣ ಭಯದಿಂದ ನಡುಗುತ್ತಿದ್ದ ಮಕ್ಕಳನ್ನು ಸಮಾಧಾನಪಡಿಸಿ, ಗಾಯಗೊಂಡವರಿಗೆ ಪ್ರಾಥಮಿಕ ನೆರವು ನೀಡಿ, ರಕ್ಷಣಾ ತಂಡ ಬರುವವರೆಗೆ ಎಲ್ಲರಿಗೂ ಧೈರ್ಯ ತುಂಬುತ್ತಿದ್ದಳು. 3ನೇ ದಿನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ತಲುಪಿದಾಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿತು. ಆಗ ಮಾತ್ರ ಅವಳಿಗೆ ರಿಸಾರ್ಟ್ನಲ್ಲಿ ಎಲ್ಲರೂ ತನ್ನನ್ನು ಹುಡುಕುತ್ತಿದ್ದಾರೆ ಎಂಬುದು ತಿಳಿಯಿತು. ಶರತ್ ಅಲ್ಲಿಗೆ ತಲುಪಿದಾಗ ಈಶಾನಿ ಆಯಾಸದಿಂದ ನಿಂತಿದ್ದಳು. ಅವಳ ಮುಖದಲ್ಲಿ ನಿದ್ರೆಯ ಕೊರತೆ, ಕೈಯಲ್ಲಿ ಗಾಯಗಳು, ಬಟ್ಟೆಯಲ್ಲಿ ಮಣ್ಣು.
ಆದರೆ ಕಣ್ಣಲ್ಲಿ ನೆಮ್ಮದಿ. ಏಕೆಂದರೆ ಒಬ್ಬರೂ ಪ್ರಾಣ ಕಳೆದುಕೊಳ್ಳದೆ ಎಲ್ಲರನ್ನೂ ಸುರಕ್ಷಿತವಾಗಿ ಹೊರತೆಗೆದಿದ್ದರು. ಶರತ್ ತನ್ನೊಳಗಿನ ಎಲ್ಲಾ ಪ್ರಶ್ನೆಗಳನ್ನು ಮರೆತ. ತನ್ನ ಹೆಂಡತಿ ಕೇವಲ ಜೀವನ ಸಂಗಾತಿಯಲ್ಲ, ಅಪರಿಚಿತರ ಜೀವವನ್ನು ತನ್ನವರಂತೆ ಕಾಣುವ ಹೃದಯ ಹೊಂದಿದ್ದಾಳೆ ಎಂಬ ಹೆಮ್ಮೆ ಅವನಲ್ಲಿ ಮೂಡಿತು. ಆದರೆ ಕತೆ ಇನ್ನೂ ಮುಗಿದಿರಲಿಲ್ಲ. ರಕ್ಷಣಾ ಕಾರ್ಯ ಮುಗಿದ ನಂತರ ಒಂದು ಪುಟ್ಟ ಬಾಲಕಿ ಈಶಾನಿಯ ಕೈಬಿಡದೆ ಅತ್ತಳು. ಆ ಮಗು 3 ದಿನಗಳಿಂದ ತನ್ನ ತಾಯಿಯನ್ನು ಕಳೆದುಕೊಂಡ ಭಯದಲ್ಲಿತ್ತು. ಈಶಾನಿಯೇ ಅವಳಿಗೆ ತಾಯಿಯಂತೆ ಧೈರ್ಯ ನೀಡಿದ್ದಳು. ಕೆಲ ಗಂಟೆಗಳ ನಂತರ ಆ ಬಾಲಕಿಯ ತಾಯಿಯನ್ನು ಜೀವಂತವಾಗಿ ರಕ್ಷಿಸಲಾಯಿತು. ಕೆಲವು ವಾರಗಳ ನಂತರ ಜಿಲ್ಲಾಡಳಿತ ಆ ಹಳ್ಳಿಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿತು. ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಂಡ ಎಲ್ಲರನ್ನೂ ಗೌರವಿಸಲಾಯಿತು. ಈಶಾನಿಗೆ ಪ್ರಶಸ್ತಿ ನೀಡಲು ಕರೆಯಲಾಯಿತು. ಆದರೆ ಅವಳು ತನ್ನ ಹೆಸರಿಗಿಂತ ಹಳ್ಳಿಯ ಜನರ ಧೈರ್ಯವೇ ದೊಡ್ಡದು ಎಂದು ತಿಳಿಸಿದಳು. ಸಂಕಷ್ಟ ಬಂದಾಗ ಒಬ್ಬ ಮನುಷ್ಯ ಮತ್ತೊಬ್ಬನ ಕೈ ಹಿಡಿಯುವುದು ನಿಜವಾದ ಮಾನವೀಯತೆ ಎಂದು ಅವಳು ನಂಬಿದ್ದಳು. ಆ ಘಟನೆಯ ನಂತರ ಶರತ್ ಮತ್ತು ಈಶಾನಿ ಪ್ರತಿವರ್ಷ ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ವೈಭವದಿಂದ ಆಚರಿಸುವ ಬದಲು ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ಸ್ವಯಂಸೇವಕರಾಗಿ ಸೇವೆ ಮಾಡಲು ಆರಂಭಿಸಿದರು. ಅವರ ಜೀವನದ ಅರ್ಥವೇ ಬದಲಾಗಿತ್ತು. ವರ್ಷಗಳ ನಂತರ ಆ ಹಳ್ಳಿಯ ಪ್ರವೇಶ ದ್ವಾರದಲ್ಲಿ ಒಂದು ಫಲಕ ಅಳವಡಿಸಲಾಯಿತು. ಅದರಲ್ಲಿ ಒಂದು ಸಾಲು ಮಾತ್ರ ಬರೆಯಲಾಗಿತ್ತು: ಕೆಲವರು ಪ್ರವಾಸಕ್ಕೆ ಬರುತ್ತಾರೆ, ಕೆಲವರು ನೆನಪುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ, ಆದರೆ ಕೆಲವರು ತಮ್ಮ ಮಾನವೀಯತೆಯನ್ನು ಬಿಟ್ಟು ಹೋಗುತ್ತಾರೆ. ಹನಿಮೂನ್ನಲ್ಲಿ ಕಾಣೆಯಾದ ವಧುವಿನ ಕತೆ ಕೊನೆಗೆ ಒಬ್ಬ ಮಹಿಳೆಯ ಧೈರ್ಯದ ಕಥೆಯಾಗಿ ಉಳಿಯಿತು. ಜೀವನದಲ್ಲಿ ಕೆಲವೊಮ್ಮೆ ದೊಡ್ಡ ಪ್ರೀತಿಯ ಪರೀಕ್ಷೆ ಅನುಮಾನದಲ್ಲಿ ಅಲ್ಲ, ಅರ್ಥ ಮಾಡಿಕೊಳ್ಳುವ ಸಹನೆಯಲ್ಲಿ ಇರುತ್ತದೆ. ನಿಜವಾದ ಸಂಗಾತಿ ಎಂದರೆ ಕೈ ಹಿಡಿದು ನಡೆಯುವನು ಮಾತ್ರವಲ್ಲ, ಮತ್ತೊಬ್ಬರ ಒಳಗಿನ ಒಳ್ಳೆಯತನವನ್ನು ಗುರುತಿಸಿ ಅದರ ಬಗ್ಗೆ ಹೆಮ್ಮೆಪಡುವನು.